ನನ್ನ ಹೆಸರು ಸೋಮಶೇಖರ್ ಸ್ವಾಮಿಗಳು ಬಂದ್ರು, ಅವ್ರ ಪರಾನೇ ಬಂದ್ರು. ಬರ್ಲಿ ಸಂತೋಷ, ನೀವು ಬರ್ಲಿ ಸಂತೋಷ. ಬಂದವ್ರು ಏನ್ ಮಾಡ್ಬೇಕು, ಶುರುನೇ ಆಗ್ಲಿಲ್ಲ, ನನ್ನ ಅದ್ವಸ್ತು ನಾನು ಅರ್ಜಿ ಹಾಕಿದ್ದೀನಿ, ನನ್ನ ಅಳತೆ ಮಾಡ್ಕೊಡಿ ಅಂತ. ಈ ಹಬ್ಬ ಬಂದು ಏನ್ ಹೇಳ್ಬೇಕು, ಫಸ್ಟ್ ಇವ್ರದ್ದು ಅಳತೆ ಮಾಡಿ. ನಮ್ಮ ಇರಪ್ಪ ಅಲ್ಲ ಸರ್, ಈಗ ಅಲ್ಲ ಸರ್, ಈಗ ಅವ್ರು ಏನೋ ಬಂದವರ ಜೊತೆ ಮ್ಯಾನೇಜ್ಮೆಂಟ್ ಮಾಡೋದು ತಪ್ಪಲ್ವಾ? 100% ಯಾರು ಡಿಸ್ಟ್ರಿಬ್ಯೂಟ್ ಬಂತು. ಇಬ್ಬರು ಕಡೆಯಿಂದ ನೋಡಪ್ಪ, ಇಲ್ಲಿ ಯಾರು ಇಲ್ಲಿ ನಮ್ಮವರು ತಮ್ಮವರು ಅಂತ ಏನಿಲ್ಲ, ಏನು ವಾಸ್ತವ ಇದೆ ಅದನ್ನ ಮಾಡ್ಕೊಳ್ಳೋಣ. ಇಬ್ರು ಕಿತ್ತಾಟ ಬೇಡ ಅಂತ ಹೇಳಕ್ ಶುರು ಮಾಡಿದ್ರು ಲಾಯರ್ ಮೇಡಮ್. ಈ ಸುಮ್ಮನೆ ಇರ್ಬೇಕಾಯ್ತು ಸೋಮಶೇಖರ್ ಮಹಾಸ್ವಾಮಿಗಳು. ಈ ಮಹಾಸ್ವಾಮಿ ಏನ್ ಮಾಡ್ದ, ಅಲ್ಲದೆ ಇಶ್ಯೂ ಇರೋದು ಬಿಟ್ಬಿಟ್ಟು ಇವ್ರದ್ದು ಹೇಳಿರಿ ಅಂತ ಶುರು ಮಾಡ್ದ. ಏನ್ ನಮ್ದು ಯಾಕೆ ಹೇಳಿಸ್ಬೇಕು ನೀನು? ದೂರ ಯಾರು ಕೊಟ್ಟಿದ್ದಾರೆ, ಯಾರು ಅದ್ಬಸ್ಗೆ ಹಾಕಿದ್ದಾರೆ, ಅವ್ರದ್ದು ಅಳಿಸು ಅಂತ ನಾವು ಕೇಳಿದ್ದು. ಆಯ್ತಾ? ಅದಕ್ಕೆ ಓ ಅನ್ಬಿಟ್ರು. ಆಯ್ತಾ? ಈಗ ಅವ್ರ ಪೇಪರ್ ತಗೊಳ್ರಿ, ಇಷ್ಟೇ ಆಗಿದ್ದು. ಅವ್ರದ್ದು ಇದ್ರೆ ತಗೊಳ್ಳಿ, 100% ಯಾರಿಗೂ ಇಲ್ಲಿ ಸಮಸ್ಯೆ ಇಲ್ಲ. ನಾವು ಆಲ್ರೆಡಿ ಬಿಟ್ಟಿದ್ದೀವಿ. ಆಯ್ತಾ? ಅದರಿಂದ ಇಷ್ಟ ಇಶ್ಯೂ ಇನ್ನೇನಿಲ್ಲ. ಅವ್ರಿಗೆ ನಾನು ಬರಬೇಕು ಅಂತಂದ್ರೆ ಅದು ನಮ್ಮ ಚಿಕ್ಕಪ್ಪನಿಗೆ ಬಿಟ್ಟಿದ್ದೀವಿ. ಅವ್ರಿಗೆ ನಾವು ಬರಬೇಕು ಅಂದ್ರೆ ಯಾವ ಕೋರ್ಟ್ಗೆ ಹೋದ್ರು ತಗೊಳ್ಳಿ, ನಾವು ಬಿಡಕ್ಕೆ ರೆಡಿ ಇದ್ದೀವಿ. ಕಾನೂನು ಪರವಾಗಿ ನೀವು ಇರ್ತೀರಾ? 100% ಸರ್. ಇದು ನಮ್ಮ ಪಿತ್ರಾಜ್ ನಮ್ಮ ತಾತನ ಆಸ್ತಿ. ಈ ಕಡೆ ಇವರು ಈಗೇನು ಏನೋ ದೂರು ಕೊಟ್ಟಿದ್ದಾರಲ್ಲ, ಅವ್ರದ್ದು ಆಸ್ತಿ. ಇಬ್ರು ಆಜು ಬಾಜು ಇದ್ದಿದ್ದು, ಮಧ್ಯ ಇಬ್ರು ಓಡಾಡಕ್ಕೆ ಒಂದು ಸಂಧಿ ಇತ್ತು. ಈ ಭಾಗದಲ್ಲಿ ಇವರಿದ್ರು, ಆ ಭಾಗದಲ್ಲಿ ಅವರಿದ್ರು. ಈಗ ರೆಕಾರ್ಡ್ ಪ್ರಕಾರ ಈ ನಮ್ಮ ಮನೆಯೂ ಸೇರಿ ಇವ್ರಿಗೆ ಸೇರ್ತದೆ ಅಂತ ಹೇಳಿ ಅವ್ರದ್ದು ದೂರಿದೆ. ಆ ದೂರು ಪ್ರಕಾರ ಇದೆ ಒಂದು ಸುಮಾರು 6 ತಿಂಗಳ ಮುಂದೆ ಇಒ ಅವರು ಬಂದು ಸರ್ವೆ ಮಾಡಿದ್ರು. ಇಲ್ಲ, ನಿಮ್ಮ ರೆಕಾರ್ಡ್ ಅಲ್ಲಿರೋ ಮೆಜರ್ಮೆಂಟ್ಗೆ ಇನ್ನು ನಿಮ್ಮ ಸ್ವಾಧೀನ 1500 ಅಡಿ ನೀವು ಜಾಸ್ತಿ ಇದ್ದೀರಿ, ನೀವು ಕರೆಕ್ಟ್ ಆಗಿದ್ದೀರಿ ಅಂತ ಹೇಳಿ ವಿತ್ ಮಾಜಾರೆಲ್ಲ ಮಾಡಿ ಹೋದ್ರು. ಮತ್ತೆ ಇವರು ಆ ಇದನ್ನ ಒಪ್ಪದೆ, ಯಾವ್ದನ್ನ ಅಳ್ತೇನೆ ಒಪ್ಪದೆ ಇವರು ಲೋಕಾಯುಕ್ತಕ್ಕೆ ಹೋಗಿ ಮತ್ತೆ ಇವತ್ತು ಬಂದರು. ಅದೇ ಹೇಳ್ತಾನೆ, ಇವರು ಟೋಟಲ್ ಇವರ ರೆಕಾರ್ಡ್ ಪ್ರಕಾರ ಒಂದು 25 ಅಂಗನ, ಒಂದು 30 ಅಂಗನ ಬರ್ತದೆ. ಅವ್ರ ಪೊಸಿಷನ್ ಪ್ರಕಾರ 3450 ಅಡಿನಲ್ಲಿ ಅವರು ಪೊಸಿಷನ್ ಅಲ್ಲಿ ಇದ್ದಾರೆ. ನಮ್ದು ಒಂದು ವಾದ ಅಂದ್ರೆ, ನಿನ್ನ ರೆಕಾರ್ಡ್ ಪ್ರಕಾರ 30 ಅಂಗಣಕ್ಕೆ ಎಷ್ಟು ಒಂದು ಅಂಗಣಕ್ಕೆ ಬರ್ತದೆ, ಎಷ್ಟು ನೀವು ಒಳಗಡೆ ಪೊಸಿಷನ್ ಅಲ್ಲಿ ಇದ್ದೀರಿ ಹೇಳಿ. ನಿಮ್ದೇನ ಕಡಿಮೆ ಆಗಿದ್ಯಾ, ಈ ಕಡೆ ಕಡಿಮೆ ಆಗಿದ್ಯಾ, ಆ ಕಡೆ ಕಡಿಮೆ ಆಗಿದ್ಯಾ? ಹಾಗಿದ್ರೆ ನಮ್ಮ ಕಡೆ ಬಂದಿದ್ರೆ ನಾವು ಬಿಟ್ಕೊಡ್ತೀವಿ, ಆ ಕಡೆ ಬಂದಿದ್ರೆ ಅವ್ರು ಬಿಟ್ಕೊಡ್ಲಿ ಅಂತ ಹೇಳಿ ಸಾಕಾಗಿದೆ. ನೋಡಿ, ಆ ಮನೆ ನೋಡಿ, ಸುಮಾರು 7-8 ವರ್ಷದಿಂದ ನಾಗರಿಕರು ಯಾರಾದ್ರೂ ಈ ಸುತ್ತಮುತ್ತ ವಾಸ ಮಾಡಕ್ಕಾಗ್ತದ? ಮನೆ ಒಳಗಡೆ ಹಾವುಗಳು, ಚೇಳುಗಳು. ಇವನೊಬ್ಬ KRS ಪಕ್ಷದ ಉಪಾಧ್ಯಕ್ಷನ, ಇವನೊಬ್ಬ KRS ಪಕ್ಷದ ಉಪಾಧ್ಯಕ್ಷನ ರವಿಕೃಷ್ಣ ರೆಡ್ಡಿ ಅವರಿಗೆ ಈ ಮನೆ ತೋರಿಸಿ, ಅವರು ಇಲ್ಲ ನಿಮ್ಮ KRS ಪಕ್ಷದ ಯಾರನ್ನ ಮುಖಂಡರು ಈ ಸುತ್ತಮುತ್ತ ಯಾರನ್ನ ವಾಸ ಮಾಡ್ತಾರ ಈ ಮನೆ ಪಕ್ಕ, ಹಾವುಗಳು ಚೇಳುಗಳು ತುಂಬಾ ಓಡಾಡಿ ಇಲ್ಲಿ ಸುಮಾರು ಅನಾಹುತಗಳಾಗಿತ್ತು. ಎಷ್ಟೇ ಹೇಳಿದ್ರು ಆ ಮನೇನು ತೆಗಿಯತ್ತೆ ಇಲ್ಲ. ಅವ್ರ ಜಾಗ ಎಲ್ಲಾನು ಹೋಗ್ತದ? ಮನೆ ಕ್ಲೀನ್ ಮಾಡಿ ಇಟ್ಕೊಳ್ರಪ್ಪ, ನಿಮ್ಮ ಜಾಗದಲ್ಲಿ ನೀವು ಇಟ್ಕೊಳ್ರಿ, ಯಾವ ನಿಮ್ ಜಾಗಕ್ಕೆ ಬರಲ್ಲ, ಕಾಂಪೌಂಡ್ ಹಾಕೊಳ್ಳಿ ಅಂತ ಎಷ್ಟು ಸವಿನಯವಾಗಿ ಕೇಳಿದ್ರು ಮಾಡಿದಿರ. ಇಂಥ ಮುಟ್ಟಾಳನ್ನು ಹೋಗಿ ಆ KRS ಪಕ್ಷದಲ್ಲಿ ಅದಕ್ಕೊಂದು ಗೌರವ ಇದೆ, ಇಡೀ ಸ್ಟೇಟ್ ಅಲ್ಲಿ ಒಂದು ಹೆಸರಿದೆ. ದಯವಿಟ್ಟು ಇಂಥ ಮುಟ್ಟಾಳರನ್ನೆಲ್ಲ ಪಕ್ಷದಿಂದ ವಜಾ ಮಾಡಿ ಅಂತ ನಾನು ಅಧ್ಯಕ್ಷರು ಕೇಳ್ಕೊಳ್ತೀನಿ. 22/2/2020 ನೆನ್ನೆ ಮನೆ ಮಾಡ್ಕೊಂಡ್ರೆ ರಸ್ತೆ ಎಲ್ಲ ಇದು. ಆಮೇಲೆ ಅದು ಹೇಳಿದ್ವಿ, ಕೇಳಿ ಅದು ಹೇಳಿದ್ವಿ, ಒಂದು ರಸ್ತೆ ಮಾಡೋಣ ನೋಡಪ್ಪ, ಹಿಂದೆಗಡೆ ನಿನ್ ಜಾಗ ಇದೆ, ಈ ರಸ್ತೆನ ಇಬ್ರು ಓಡಾಡ್ಕೊಳಂಗ್ ಮಾಡೋಣ. ಬೇಕಾದ್ರೆ ಒಂದು 200 ರೂಪಾಯಿ ಪೇಪರ್ ಅಲ್ಲಿ ನೀನ್ ರೈಟಿಂಗ್ ಅಲ್ಲಿ ಮಾಡ್ಕೋಬಾ, ಇಬ್ರು ಓಡಾಡ್ಕೊಳ್ರಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈ ರಸ್ತೆ ಇಬ್ರಿಗೂ ಸೇರಿದ್ದು ಅಂತಾನೆ ಬೇಕಾದ್ರೆ ಮಾಡ್ಸೋಣ ಅಂತಾನು ಹೇಳಿ. ಸರ್, ಈಗ ರಸ್ತೆಯಿಂದ ಒಳಗಡೆಗೆ ನೀವು ಏನನ್ನ ನಮಗ್ ಬರ್ಬೇಕು ಅಂತ ನಮ್ಗೇನು ಅಬ್ಜೆಕ್ಷನ್ ಇಲ್ಲ. ನಮ್ ಜಾಗದಲ್ಲಿ ನಾವ್ ಇದೀವಿ, ನಾವು ಕರೆಕ್ಟ್ ಆಗಿದ್ದೀವಿ. ನೀವು ರಸ್ತೆಯಿಂದ ಆ ಕಡೆ ಹೋಗ್ತಾ ಇಲ್ಲ. 500 ಅಡಿ ಎಕ್ಸ್ಟ್ರಾ ಇದ್ದಾರೆ, ಅದನ್ನ ಯಾರು ಕೇಳ್ತಾನಿಲ್ಲ. ಅವ್ರ ಅನಾಗರಿಕರು, ಆ ನಾಗರಿಕತೆ ಇರೋರ್ಗೆ ಯಾರಿಗಾದ್ರೂ ಹೇಳ್ಬೋದು, ನಮ್ಗೆ ಹೇಳಕ್ಕಾಗಲ್ಲ. ಹೌದು, ಗೊತ್ತಿರೋರು ಹೇಳಿ, ಯಾರನ್ನ ಬುದ್ಧಿವಂತರು ಹೇಳಿ, ನನ್ನ ಜಾಗ ಇಷ್ಟು ಅಡಿ ಬರ್ತದೆ, ನನ್ನ ಜಾಗ ಇಷ್ಟು ಅಂಕಣ ಇದೆ, ನನ್ನ ಜಾಗದಲ್ಲಿ ನಾನು ಇಷ್ಟು ಅಡಿ 1500 ಅಡಿ ಎಕ್ಸ್ಟ್ರಾ ಇದ್ದೀನಿ ಅಂದಾಗ ಅಕ್ಕಪಕ್ಕ ನನ್ಗೆ ಅಲ್ಲಿಗೆ ಬರ್ತದೆ, ಅಕ್ಕಪಕ್ಕ ನನ್ಗೆ ಇಲ್ಲಿ ಬರ್ತದೆ ಅಂತ ಯಾವನಾದ್ರು ಹೋಗ್ತಾನೆ ದಡ್ಡ. 1500 ಅಡಿ ಎಕ್ಸ್ಟ್ರಾ ಇದ್ದಾನೆ.
ಅದು ಹೇಳ್ಬಿಡ ಪಕ್ಷದವರೇ ಬಂದಿರಲ್ಲ ಅವ್ರು ಯಾರು. ಆಮೇಲೆ ಲಾಸ್ಟ್ ಟೈಮ್ ಕರೆಕ್ಟ್ ಇವರು ಬಂದಾಗ ಅದೇ KRS ಪಕ್ಷ ಅಧ್ಯಕ್ಷರಾದ ಅರೆ ಇವ್ರು ಯಾರು ಮಹೇಶ್ವರ ತಾಲೂಕು ಬಂದಿದ್ರು, ಅವರೇ ಇವ್ರಿಗೆ ಬುದ್ಧಿ ಹೇಳ್ಬಿಟ್ಟು ಇಲ್ಲ ಸ್ವಾಮಿ ನೀವು ಮಾಡ್ತಾ ಇರೋದು ತಪ್ಪಿದೆ, ನೀವೆಲ್ಲ ಕರೆಕ್ಟ್ ಆಗಿದ್ದಾರೆ, ಅವರು ಕರೆಕ್ಟ್ ಆಗಿದ್ದಾರೆ, ಸುಮ್ಮನೆ ಇದೆ ಇದನ್ನ ಇಶ್ಯೂ ಮಾಡಕ್ ಹೋಗಬೇಡಿ, ದಯವಿಟ್ಟು ಬಿಡಿ ಅಂದ್ರೆ ಇವ್ರೇನೋ ಅವರು ನಂಬರ್ ಏನೋ ಮಾತಾಡ್ಬಿಟ್ರು ಅಂತ ಹೇಳಿ ಅವ್ರ ಮೇಲೆ ಸ್ವಲ್ಪ ಗೂಬೆ ಕುರ್ಸ್ಕೊಂಡು ಹೋದ್ರು ಅವತ್ತು. ಆಯ್ತಾ, ಇಂಥ ಇವ್ರಿಗೆ ದಯವಿಟ್ಟು ನಾನು ಹೇಳೋದು, ಆ ಪಕ್ಷದ ಬಗ್ಗೆ ನೀವೆಲ್ಲ ಓಡಾಡ್ತಿದ್ದೀರಿ, ಕಾರ್ಯಕರ್ತಿದ್ದೀರಿ, ಸಪೋರ್ಟ್ ಮಾಡಿ, ಉಣ್ಣೋದಕ್ಕೋ ಕಷ್ಟ ಅಂತಂದಲ್ಲ, ಇದು ಕಷ್ಟ ಅಲ್ಲ, ಅದು ಸ್ವಂತದ್ದು, ನಾವು ಅದ್ರ ಬಗ್ಗೆ ಬೆಲೆ ಇರೋರು. ಅದರಿಂದ ನೀವು ಎಲ್ಲಕ್ಕೂ ಬರಕ್ಕೆ ಹೋಗಬೇಡಿ, ಇಲ್ಲ ನಮ್ಮ ಸ್ವಂತದ್ದು ನಮ್ಮ ಊರದ್ದು ನಾವು ಮಾಡ್ಕೊಳ್ತೀವಿ. KRS ಪಕ್ಷ ಅಂತಂದ್ರೆ ಒಂದು ಯಾವುದೋ ಒಂದು ಅಧಿಕಾರಿಗಳ ಭ್ರಷ್ಟಾಚಾರನೋ ಇನ್ನೊಂದು ಅದ್ರ ಬಗ್ಗೆ ಮಾತಾಡಿ, ಆಯ್ತಾ, ಅದ್ರ ಬಗ್ಗೆ ಹೋರಾಟ ಮಾಡಿ. ಇದ್ರ ಬಗ್ಗೆ ಏನು ಹೋರಾಟ ಮಾಡ್ಬಿಟ್ಟು ಏನು ನೀವು ಸಾಧನೆ ಮಾಡ್ತೀರಿ, ಏನು ನಿಮ್ಗೆ ಹೆಸರು ಬರ್ತದೆ, ಆ ಇರೋ ಹೆಸರು ಹಾಳಾಗಿ ಹೋಗ್ತದೆ. ಇಂಥ ಮುಟ್ಟಾಳಿನ ಫಸ್ಟ್ ವಜಾ ಮಾಡ್ರಿ. ಇವ್ನ ಜುಟ್ಟು ಇವ್ನ ಇದನ್ನ ನೋಡ್ಬಿಟ್ಟು ಇವ್ನ ಅಮಾಯಕ ಅನ್ಕೋಬೇಡ್ರಿ, ಇವ್ರ ನಿಕ್ಕರು ಚಡ್ಡಿ ಅಲ್ಲ, ಇವ್ರ ಮನಸ್ಸೇ ಕೊಳಕು, ಒಳಕ್ ಮನಸ್ಸು, ಒಳಕ್ ಮನಸ್ಸು, ಒಳಕ್ ಮನಸ್ಸಿಂದ ಯಾರು ಇವ್ರ ತೆಗಿಯಕ್ಕಾಗಲ್ಲ. ಈಗಿನ ಕಾಲದಿಂದ ಅಲ್ಲ, ಇವ್ರ ಮನಸ್ಸೇ ಕೊಳಕು. ಅವ್ರ ಸುಳ್ಳನ್ನ ನಾನು ನಿಜ ಹೇಳ್ತೀನಿ. ಇವ್ನ ಉಳಿದಾಣ ತಮ್ಮಂದ್ರ ಬಗ್ಗೆ ನಾನು ಹೇಳ, ಇವನೊಬ್ಬ ಇದ್ದಾನೆ, ಆ ಜುಟ್ಟು ಸ್ವಾಮಿ, ನೀವೆಲ್ಲ ರಿಲೇಷನ್ಸ್ ಸ್ವಾಮಿ, ಆ ಜುಟ್ಟು ಸ್ವಾಮಿ ರಿಲೇಷನ್ ಇಲ್ಲ, ನಾವು ಯಾರು ಅಲ್ಲ, ಯಾವನಲ್ಲ, ನಾವು ಅವ್ನು ಯಾವನೋ ಬೇರೆ, ನಾವ್ಯಾರೋ ಬೇರೆ, ಅವನ್ಯಾರೋ ಬೇರೆ, ನಮಗೂ ಅವನ ಸಂಬಂಧ ಇಲ್ಲ. ನಮ್ಮ ಆಸ್ತಿ ವಿವಾದ ಆಗಿದೆ, ಅವನ ಆಸ್ತಿ ಏನಾರ ಇದ್ರೆ ಅವನ ಆಸ್ತಿನೇ ಬರಬೇಕು ಅಂದ್ರೆ ಯಾವ್ದನ್ನ ಕೋರ್ಟ್ ಹಾಕಿ ತಗೊಂಡು ಹೋಗ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಯಾವುದೇ ಸರ್ವೆ ಯಾರು ಬರಬಾರ್ದು. ಮನೆ ತೋರಿಸಿ, ಮನೆ ತೋರಿಸಿ ದಯವಿಟ್ಟು, ಮನೆಗಾಗಿರೋ ನಮ್ಮೊಬ್ಬರದೇ ಮನೆ ಇಲ್ಲ, ಸುತ್ತಮುತ್ತ ನೋಡಿ ಹೆಸರುಗಳ ಇದ್ದಾರೆ, ಕೇಳ್ಬೇಕು. ಗುರುಪೇಶ ಗುರುವೇ ಕಾಲು ಇಟ್ಕೊಳ್ಳಿಲ್ಲ ಲೇಯರ್ಸ್ ತೆಗಿರೋ, ಇಲ್ಲ ನಾವೇ JCB ತತ್ತೀವೋ, ಜನ ನೋಡಿದ್ರೆ ಹೆಂಗಲ್ಲ ಊಟ ಮಾಡ್ತಾರೆ, ಕಾಲು ಇಟ್ಕೊಳ್ಳಿಲ್ಲ ಅಷ್ಟು ಹೇಳಿದ್ರು ಕೂಡ ಅವು ಕನ್ಕರಣೆ ಬರಲ್ಲ ಅವ್ರಿಗೆ. ಆಮೇಲೆ ಒಂದು ಗೆರೆ ಹಿಂಗೆ ಹಾಕೊಂಡ್ಬಿಟ್ರೆ ಆ ಗೆರೆಯಲ್ಲೇ ದಾಟಂಗಿಲ್ಲ. ನಾವು ತತ್ತೀವಿ, JCB ನಾವು ತತ್ತೀವಿ, ಹೇಳಿದ್ರು ಕೇಳಲ್ಲ. ಇವ್ ಎಲ್ಲಿ ಬೇಕಲ್ಲಿ ಡಂಬ್ ಮಾಡಿಸ್ಕೊಳ್ರಿ ಅಂತ ನಾವು ಕಾಲ್ ಮುಕ್ತಿ ಅಪ್ಪ ಅಂತ ಹೇಳಿದ್ರು ಕೂಡ ಕೇಳಿಲ್ಲ. ವಿಚಾರ ಬಾಪ ಸ್ವಾಮಿ, ನನ್ನ ಹೆಸರು ಸೋಮಶೇಖರ್ ಸ್ವಾಮಿಗಳು ಬಂದ್ರು, ಅವ್ರ ಪರಾನೇ ಬಂದ್ರು, ಬರ್ಲಿ ಸಂತೋಷ, ನೀವು ಬರ್ಲಿ ಸಂತೋಷ. ಬಂದವ್ರು ಏನ್ ಮಾಡ್ಬೇಕು, ಶುರುನೇ ಆಗ್ಲಿಲ್ಲ, ನನ್ನ ಅದ್ವಸ್ತು ನಾನು ಅರ್ಜಿ ಹಾಕಿದ್ದೀನಿ, ನನ್ನ ಅಳತೆ ಮಾಡ್ಕೊಡಿ ಅಂತ. ಈ ಹಬ್ಬ ಬಂದು ಏನ್ ಹೇಳ್ಬೇಕು, ಫಸ್ಟ್ ಇವ್ರದ್ದು ಅಳತೆ ಮಾಡಿ, ನಮ್ಮ ಇರಪ್ಪ ಅಲ್ಲ ಸರ್, ಈಗ ಅಲ್ಲ ಸರ್, ಈಗ ಅವ್ರು ಏನೋ ಬಂದವರ ಜೊತೆ ಮ್ಯಾನೇಜ್ಮೆಂಟ್ ಮಾಡೋದು ತಪ್ಪಲ್ವಾ? 100% ಯಾರು ಡಿಸ್ಟ್ರಿಬ್ಯೂಟ್ ಬಂತು. ಸ್ವಾಮಿಗಳು ಬಂದ್ರು, ಅವ್ರ ಜೊತೆ ಲಾಯರ್ ಮೇಡಮ್ ಅವರು ಅಯ್ಯಮ್ಮ ಕರೆಕ್ಟ್ ಆಗಿ ಹೇಳ್ತಾ ಇದ್ರು, ಏನಿದ್ರೆ ಅದು ಮಾಡೋಣ, ಮೇಡಮ್ ಅವರು ತುಂಬಾ ಇಬ್ರು ಕಡೆಯಿಂದ ನೋಡಪ್ಪ, ಇಲ್ಲಿ ಯಾರು ಇಲ್ಲಿ ನಮ್ಮವರು ತಮ್ಮವರು ಅಂತ ಏನಿಲ್ಲ, ಏನು ವಾಸ್ತವ ಇದೆ ಅದನ್ನ ಮಾಡ್ಕೊಳ್ಳೋಣ, ಇಬ್ರು ಕಿತ್ತಾಟ ಬೇಡ ಅಂತ ಹೇಳಕ್ ಶುರು ಮಾಡಿದ್ರು ಲಾಯರ್ ಮೇಡಮ್ ಅವರು. ಈ ಸುಮ್ಮನೆ ಇರ್ಬೇಕಾಯ್ತು ಸೋಮಶೇಖರ್ ಮಹಾಸ್ವಾಮಿಗಳು. ಈ ಮಹಾಸ್ವಾಮಿ ಏನ್ ಮಾಡ್ದ, ಅಲ್ಲದೆ ಇಶ್ಯೂ ಇರೋದ್ ಬಿಟ್ಬಿಟ್ಟು ಇವ್ರದ್ದು ಹೇಳಿರಿ ಅಂತ ಶುರು ಮಾಡ್ದ. ಏನ್ ನಮ್ದು ಯಾಕೆ ಹೇಳಿಸ್ಬೇಕು, ನೀನು ದೂರ ಯಾರು ಕೊಟ್ಟಿದ್ದಾರೆ, ಯಾರು ಅದ್ಬಸ್ಗೆ ಹಾಕಿದ್ದಾರೆ, ಅವ್ರದ್ದು ಅಳಿಸು ಅಂತ ನಾವು ಕೇಳಿದ್ದು. ಆಯ್ತಾ, ಅದಕ್ಕೆ ಓ ಅನ್ಬಿಟ್ರು. ಆಯ್ತಾ, ಈಗ ಅವ್ರ ಪೇಪರ್ ತಗೊಳ್ರಿ, ಇಷ್ಟೇ ಆಗಿದ್ದು. ಅವ್ರದ್ದು ಇದ್ರೆ ತಗೊಳ್ಳಿ, 100% ಯಾರಿಗೂ ಇಲ್ಲಿ ಸಮಸ್ಯೆ ಇಲ್ಲ, ನಾವು ಆಲ್ರೆಡಿ ಬಿಟ್ಟಿದ್ದೀವಿ. ಆಯ್ತಾ, ಅದರಿಂದ ಇಷ್ಟ ಇಶ್ಯೂ ಇನ್ನೇನಿಲ್ಲ. ಅವ್ರಿಗೆ ನಾನು ಬರಬೇಕು ಅಂತಂದ್ರೆ ಅದು ನಮ್ಮ ಚಿಕ್ಕಪ್ಪನಿಗೆ ಬಿಟ್ಟಿದ್ದೀವಿ. ಅವ್ರಿಗೆ ನಾವು ಬರಬೇಕು ಅಂದ್ರೆ ಯಾವ ಕೋರ್ಟ್ಗೆ ಹೋದ್ರು ತಗೊಳ್ಳಿ, ನಾವು ಬಿಡಕ್ಕೆ ರೆಡಿ ಇದ್ದೀವಿ. ಕಾನೂನು ಪರವಾಗಿ ನೀವು ಇರ್ತೀರಾ? 100%.